ಈ ಜಿಲ್ಲೆಯ ಫಲಾನುಭವಿಗಳಿಗೆ ಮತ್ತೊಂದು ಕಂತು ಜಮೆ ಮಾಡಿದ ಸರ್ಕಾರ 29ನೇ ಕಂತು ಬಿಡುಗಡೆ. ಯಾವ ಜಿಲ್ಲೆಗೆ ಜಮೆ ಆಗ್ತಾ ಇದೆ ವಿಡಿಯೋನ ನೋಡೋಣ. ಎಚ್ಚರ ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ 2ಕ್ಕಿಂತ ಹೆಚ್ಚು ಗ್ಯಾಸು ಇದ್ರೆ ಅದು ಕಾನೂನು ಬಾಹಿರ, ಜೈಲು ಫಿಕ್ಸು, ದಂಡವು ಕೂಡ ಕಟ್ಟಬೇಕಂತೆ. ಏನಿದು ಹೊಸ ಕಾನೂನು? ಎಲ್ಲ ಮಾಹಿತಿ ನೋಡೋಣ. ಪಡಿತರ ಚೀಟಿದಾರರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ. ಏಪ್ರಿಲ್ ತಿಂಗಳಿನಿಂದ ಹೊಸ ರೂಲ್ಸು ಬರುತ್ತಿದ್ದು ಈ ಕೆಲಸ ಮಾಡಿಕೊಳ್ಳಲಿಲ್ಲವೆಂದರೆ ರೇಷನ್ ಕಾರ್ಡೇ ರದ್ದಾಗುತ್ತೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಮತ್ತೊಂದು ಬಂಪರ್ ಗುಡ್ ನ್ಯೂಸ್. ಸತತವಾಗಿ ಮತ್ತೆ ಕುಸಿತ ಕಾಣುತ್ತಿರುವ ಬಂಗಾರ ಎಷ್ಟು ಕುಸಿತವಾಗಿದೆ ಮಾಹಿತಿ ನೋಡೋಣ. ಇನ್ನು ಬಾಡಿಗೆ ಮನೆಯೊಳಗೆ ಇದ್ದವರೇ ಎಚ್ಚರ, ಸಿಲಿಂಡರ್ ಸಿಗುತ್ತಿಲ್ಲ ಎಂದು ಈ ತಪ್ಪು ಮಾಡಬೇಡಿ. ಬೆಂಗಳೂರಲ್ಲಿ ಮನೆ ಮಾಲೀಕ ಬಾಡಿಗೆದಾರರನ್ನೇ ಹೊರಹಾಕಿದ್ದಾರೆ. ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಒಂದು ಬಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ. ಯಾಕಂದ್ರೆ ಸರ್ಕಾರ ಮತ್ತೊಂದು ಕಂತು ಬಿಡುಗಡೆ ಮಾಡಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಮೊದಲ ಹಂತದಲ್ಲಿ ಚಿತ್ರದುರ್ಗ ಜಿಲ್ಲೆ ಫಲಾನುಭವಿಗಳಿಗೆ ಬಂಪರ್ ಗುಡ್ ನ್ಯೂಸ್. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತು ಜಮಾ ಆಗ್ತಾ ಇದೆ ಎಂದು ಅಲ್ಲಿನ ಅಧ್ಯಕ್ಷರಾಗಿರುವ ಶಿವಣ್ಣ ಗಂಜಿಗಟ್ಟಿಯವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹೌದು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯ 29ನೇ ಕಂತಿನ ಹಣವು ಕೂಡ ಬಿಡುಗಡೆಯಾಗಿದ್ದು ಮುಂದಿನ 2-3 ದಿನಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಎಂದು ಅಲ್ಲಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ ಆರ್ ಶಿವಣ್ಣ ಗಂಜಿಗಟ್ಟಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಚಿತ್ರದುರ್ಗ ಜಿಲ್ಲೆಯೊಂದರಲ್ಲೇ 3,88,341 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದು ಈ ಒಂದು ಯೋಜನೆಯ ಫಲಾನುಭವಿಗಳಿಗೆ ಈಗ ಕಾಂಗ್ರೆಸ್ ಸರ್ಕಾರ 77,66,82,000 ರೂಪಾಯಿ ಬಿಡುಗಡೆ ಮಾಡಿದೆ. ಇದು 29ನೇ ಕಂತಾಗಿದ್ದು 2-3 ದಿನಗಳಲ್ಲಿ ಈ ಒಂದು ಹಣ ಜಮೆ ಆಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇತ್ತೀಚೆಗೆ 27ನೇ ಕಂತು ಜಮೆ ಮಾಡಿರುವ ಮಾಹಿತಿ ಬಂದಿತ್ತು. ಆದ್ರೆ ಈಗ ಏಕಾಏಕಿ 29ನೇ ಕಂತು ಜಮಾ ಆಗುತ್ತಿರುವ ಮಾಹಿತಿ ಸಿಕ್ಕಿದೆ. ಅಂದ್ರೆ 28ನೇ ಕಂತಿನ ಜಮಾ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ನಿಮ್ಮ ಬ್ಯಾಂಕ್ ಖಾತೆಗೆ 28ನೇ ಕಂತು ಜಮಾವಾಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಈಗ ನಮಗೆ ಚಿತ್ರದುರ್ಗ ಜಿಲ್ಲೆ ಫಲಾನುಭವಿಗಳಿಗೆ 29ನೇ ಕಂತು ರವಾನೆ ಆಗುತ್ತಿರುವ ಮಾಹಿತಿ ಸಿಕ್ಕಿದೆ. ಇನ್ನು ಇದೇ ಒಂದು ನಡುವೆ ಚಿತ್ರದುರ್ಗ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ ಆರ್ ಶಿವಣ್ಣನವರು ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಆರ್ಥಿಕ ಸ್ಥಿತಿ ಬಲಪಡಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿದೆ. ಕುಟುಂಬದ ಮುಖ್ಯ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆ ಮಾಡುತ್ತಿದ್ದು ಈ ಒಂದು ಯೋಜನೆ ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಆರ್ಥಿಕ ಭದ್ರತೆಗೆ ಬೆಳಕು ತಂದಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಂತು ಬಿಡುಗಡೆ ಮಾಡಲಾಗಿದ್ದು 2-3 ದಿನಗಳಲ್ಲಿ ಎಲ್ಲ ಅರ್ಹ ಮಹಿಳೆಯರಿಗೆ ಜಮಾ ಆಗುತ್ತೆ ಎಂದು ಅವರು ತಿಳಿಸಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಹಣ ಬಂದಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಈಗ 2ನೇ ಮಾಹಿತಿಗೆ ಹೋಗೋಣ. ಎಚ್ಚರ ಸ್ನೇಹಿತರೆ, ಎಚ್ಚರ. ನಿಮ್ಮ ಮನೆಯಲ್ಲಿ 2ಕ್ಕಿಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ ಇದ್ರೆ ಜೈಲು ಜೊತೆಗೆ ದಂಡವು ಕೂಡ ಕಟ್ಟಬೇಕಾಗುತ್ತೆ. ಹೌದು, ಇಂತಹ ಒಂದು ಕಾನೂನು ಇದೆ ಎಂಬ ಮಾಹಿತಿ ಈಗ ಲಭ್ಯವಾಗಿದೆ. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇರುವುದು ಸಾಮಾನ್ಯ. ಗ್ಯಾಸು ಖಾಲಿ ಆದರೆ ಊಟಕ್ಕೆ ಪರದಾಡಬೇಕು ಎಂಬ ಭಯದಿಂದ ಅನೇಕರು 3-4 ಸಿಲಿಂಡರ್ ಅಡ್ವಾನ್ಸ್ ಆಗಿ ಬುಕ್ ಮಾಡಿ ಮನೆಯಲ್ಲಿ ಇಟ್ಕೊಳ್ತಾರೆ. ಆದರೆ ಸ್ನೇಹಿತರೆ, ಈ ಒಂದು ಸಣ್ಣ ತಪ್ಪು ನಿಮಗೆ ಜೈಲಿಗೆ ಅಥವಾ ಭಾರಿ ದಂಡಕ್ಕೆ ಗುರಿ ಮಾಡಬಹುದು. ಯಾಕಂದ್ರೆ ಸ್ನೇಹಿತರೆ, ಒಂದು ಕಾನೂನು ಇದ್ದು ಈ ಒಂದು ಕಾನೂನಿನ ಪ್ರಕಾರ 2ಕ್ಕಿಂತ ಹೆಚ್ಚು ಸಿಲಿಂಡರ್ ಮನೆಯಲ್ಲಿ ಇಡಬಾರ್ದಂತೆ. ಹೌದು, ಸಾರ್ವಜನಿಕರ ಸುರಕ್ಷತೆ ಮತ್ತು ಅಕ್ರಮ ದಾಸ್ತಾನು ತಡೆಯಲು ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ನಿಯಮ ಜಾರಿಗೆ ತಂದಿದೆ ಸ್ನೇಹಿತರೆ. ಭಾರತೀಯ ತೈಲ ಕಂಪನಿಗಳು ಹಾಗೂ ಕೇಂದ್ರ ಸರ್ಕಾರದ ಸ್ಪಷ್ಟ ಆದೇಶದ ಪ್ರಕಾರ ಯಾವುದೇ ಒಂದು ಸಾಮಾನ್ಯ ಗೃಹ ಬಳಕೆ ಸಂಪರ್ಕ ಹೊಂದಿರುವ ಮನೆಯಲ್ಲಿ ಗರಿಷ್ಠ ಅಂದರೆ ಕೇವಲ 2 ಗ್ಯಾಸ್ ಸಿಲಿಂಡರ್ ಮಾತ್ರ ಇಟ್ಟುಕೊಳ್ಳುವ ಕಾನೂನಿನಲ್ಲಿ ಅವಕಾಶವಿದೆ. ಇದರ ಅರ್ಥ ಸ್ನೇಹಿತರೆ, ಒಂದು ನೀವು ದಿನನಿತ್ಯದ ಬಳಕೆಗಾಗಿ ಉಪಯೋಗ ಮಾಡಬೇಕು, ಮತ್ತೊಂದು ತುರ್ತು ಬಳಕೆಗೆ ಅಂದರೆ ಸ್ಟ್ಯಾಂಡ್ ಬೈ ಆಗಿ ಇಟ್ಟುಕೊಳ್ಳಬಹುದು. ಆದರೆ 2ಕ್ಕಿಂತ ಹೆಚ್ಚು ಸಿಲಿಂಡರ್ ಇಡುವುದು ಸಂಪೂರ್ಣ ಕಾನೂನು ಬಾಹಿರ ಎಂಬ ಒಂದು ನಿಯಮವಿದೆ. ಹೌದು, ಇದಕ್ಕೆ ಒಂದು ಪ್ರಮುಖ ಕಾರಣವೂ ಇದೆ ಸ್ನೇಹಿತರೆ. ಹೌದು, ಸ್ಫೋಟಕ ಕಾಯ್ದೆ ಅನ್ವಯ ವಸತಿ ಪ್ರದೇಶಗಳಲ್ಲಿ ಯಾವುದೇ ಮನೆಯಲ್ಲಿ ಲೈಸೆನ್ಸ್ ಇಲ್ಲದೆ 25 kgಗಿಂತ ಹೆಚ್ಚು LPG ಗ್ಯಾಸು ಸಂಗ್ರಹ ಮಾಡುವುದು ಅಪರಾಧವಾಗಿದೆ. ಅಂದ್ರೆ ನಮ್ಮ ಮನೆಯಲ್ಲಿ ಬಳಸುವ ಸಿಲಿಂಡರ್ ತೂಕ 14.2 kg ಇರುತ್ತೆ. ಹೀಗೆ 2 ಸಿಲಿಂಡರ್ ಸೇರಿಸಿದ್ರೆ ಅದು 28.4 kg ಆಗುತ್ತೆ. ಹಾಗಾಗಿ ಇದು ಅಪಾಯದ ಗಡಿ ದಾಟಿದಂತೆ. ಹೀಗಿರುವಾಗ 3-4 ಸಿಲಿಂಡರ್ ಇಟ್ಟುಕೊಳ್ಳುವುದು ಇಡೀ ಕಟ್ಟಡವನ್ನೇ ಸ್ಫೋಟಕದ ಮೇಲೆ ಕೂರಿಸಿದಂತೆ ಎಂದು ಸರ್ಕಾರ ಹೇಳುತ್ತೆ ಸ್ನೇಹಿತರೆ. ಹಾಗಾಗಿ
ಪ್ರತಿ ಮನೆಯಲ್ಲಿ 2 ಸಿಲಿಂಡರ್ ಇರಬೇಕು ಎಂಬ ನಿಯಮ ಜಾರಿಗೆ ಮಾಡಲಾಗಿದೆ. ಇನ್ನು ಒಂದೊಮ್ಮೆ ನಿಮ್ಮ ಮನೆಯಲ್ಲಿ ಜಂಟಿ ಕುಟುಂಬವಿದ್ರೆ ಅಂದ್ರೆ ಹೆಚ್ಚು ಜನರಿದ್ರೆ ಆಗ ನೀವು ಲೈಸೆನ್ಸ್ ಪಡೆದುಕೊಳ್ಳಬೇಕಂತೆ ಸ್ನೇಹಿತರೆ. ಸುಮ್ಮನೆ ಸಿಲಿಂಡರ್ ತಂದು ರಾಶಿ ಹಾಕುವಂತಿಲ್ಲ. ಇದಕ್ಕಾಗಿ ನೀವು ಸ್ಫೋಟಕ ಇಲಾಖೆ ಅಥವಾ ಸಂಬಂಧಪಟ್ಟ ಸರ್ಕಾರಿ ಪ್ರಾಧಿಕಾರದಿಂದ ಮುಂಚಿತವಾಗಿಯೇ ವಿಶೇಷ ಲೈಸೆನ್ಸ್ ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಮಿತಿಗಿಂತ ಹೆಚ್ಚು ಸಿಲಿಂಡರ್ ಪತ್ತೆ ಆದರೆ ಆಗ ಗ್ಯಾಸ್ ಏಜೆನ್ಸಿಗಳು ಕೂಡ ನಿಮ್ಮ ಒಂದು ಗ್ಯಾಸ್ ಸಂಪರ್ಕವನ್ನು ಶಾಶ್ವತವಾಗಿ ರದ್ದು ಮಾಡಬಹುದು. ಅಷ್ಟು ಮಾತ್ರವಲ್ಲ, ಕಾನೂನು ಪ್ರಕಾರವೂ ಕೂಡ ನಿಮ್ಮ ಮೇಲೆ ದಾಖಲು ಮಾಡಬಹುದು ಸ್ನೇಹಿತರೆ. ಈ ಮೂಲಕ ಜೈಲು ಶಿಕ್ಷೆ ಅಥವಾ ದಂಡವು ಕೂಡ ಕಟ್ಟಬೇಕಾಗುತ್ತೆ. ಇನ್ನು ಗೃಹ ಬಳಕೆ ಸಿಲಿಂಡರ್ ಅನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಿದರೂ ಕೂಡ ಅದು ಕ್ರಿಮಿನಲ್ ಅಪರಾಧ ಎಂದು ಹೇಳಲಾಗುತ್ತೆ. ಮತ್ತು ಇಲ್ಲಿ ವಿಶೇಷವಾಗಿ ಸ್ನೇಹಿತರೆ, ವಿಮಾ ಸೌಲಭ್ಯದಿಂದ ನೀವು ವಂಚಿತರಾಗುವ ಸಾಧ್ಯತೆ ಇರುತ್ತೆ. ಹೌದು, ಎಲ್ಲದಕ್ಕಿಂತ ಮುಖ್ಯ ವಿಚಾರವೇನೆಂದರೆ ಸ್ನೇಹಿತರೆ, ಇಲ್ಲಿ ವಿಮಾ ಸೌಲಭ್ಯ ಆಕಸ್ಮಿಕವಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಪ್ರಾಣಹಾನಿ ಅಥವಾ ಆಸ್ತಿ ಪಾಸ್ತಿ ನಷ್ಟವಾದರೆ ಸರ್ಕಾರ ಮತ್ತು ವಿಮಾ ಕಂಪನಿಗಳು ಆ ಕುಟುಂಬಕ್ಕೆ ಪರಿಹಾರ ನೀಡುತ್ತವೆ. ಆದರೆ ತನಿಖೆ ವೇಳೆ ನಿಮ್ಮ ಮನೆಯಲ್ಲಿ 2ಕ್ಕಿಂತ ಹೆಚ್ಚು ಸಿಲಿಂಡರ್ ಇರುವುದು ಪತ್ತೆ ಆದರೆ ಆಗ ವಿಮಾ ಕಂಪನಿಗಳು ₹1 ಕೂಡ ಪರಿಹಾರ ಕೊಡೋದಿಲ್ಲ. ಯಾಕಂದ್ರೆ ಒಂದು ಕುಟುಂಬ 2ಕ್ಕಿಂತ ಹೆಚ್ಚು ಸಿಲಿಂಡರ್ ಇಟ್ಕೊಳ್ಬಾರದು ಎಂಬ ನಿಯಮವಿದೆ. ಹಾಗಾಗಿ ನಿಯಮ ಮೀರಿದ್ರೆ ₹1 ಕೂಡ ಪರಿಹಾರ ಸಿಗೋದಿಲ್ಲ ಸ್ನೇಹಿತರೆ. ಈ ನಿಯಮ ನಿಮಗೆ ಮೊದಲೇ ಗೊತ್ತಿತ್ತಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಎಲ್ಲ ಪಡಿತರ ಚೀಟಿದಾರರಿಗೆ ಹೊಸ ರೂಲ್ಸು ಜಾರಿಗೆ ಆಗ್ತಾ ಇದೆ. ಏಪ್ರಿಲ್ 1ರಿಂದ ಈ ಒಂದು ಹೊಸ ನಿಯಮಗಳು ಜಾರಿಗೆ ಬರಲಿದ್ದು, ಈ ಕೆಲಸ ನೀವು ಮಾಡದಿದ್ರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುವ ಸಾಧ್ಯತೆ ಇದೆ. ಹೌದು, ಪಡಿತರ ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಅನರ್ಹ ಫಲಾನುಭವಿಗಳನ್ನು ಪಟ್ಟಿಯಿಂದ ಕೈಬಿಡಲು ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿ ಸಿದ್ಧಪಡಿಸಿದೆ. ಹೊಸ ನಿಯಮದಂತೆ ಮೊದಲ ಹಂತದಲ್ಲಿ ಎಲ್ಲ ಕುಟುಂಬ ಸದಸ್ಯರು ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು. ಹೌದು, ಪಡಿತರ ಚೀಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು ಕಡ್ಡಾಯವಾಗಿ ಈ KYC ಪೂರ್ಣಗೊಳಿಸಿಕೊಳ್ಳಬೇಕು. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೋ ಅವರೆಲ್ಲರೂ ಕೂಡ ಬಯೋಮೆಟ್ರಿಕ್ ನೀಡಬೇಕಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಈ KYC ಮಾಡಿಕೊಳ್ಳಬಹುದು. ಅಥವಾ ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಮೇರಾ ರೇಷನ್ ಎಂಬ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಖವನ್ನು ತೋರಿಸುವ ಮೂಲಕ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದು. ಹೌದು, ಇಲ್ಲಿ ಫೇಸ್ ಅಥೆಂಟಿಕೇಶನ್ ಮಾಡಲಾಗುತ್ತೆ. ಅಂದರೆ ನಿಮ್ಮ ಮುಖ ಚೇಹರೆಯನ್ನು ತೆಗೆದುಕೊಳ್ಳಲಾಗುತ್ತೆ ಸ್ನೇಹಿತರೆ. ಮನೆಯಲ್ಲಿ ಕುಳಿತು ಕೂಡ ಈ ಪ್ರಕ್ರಿಯೆ ಮಾಡಬಹುದು. ಈ ಬಗ್ಗೆ ನಿಮಗೆ ಒಂದು ಸಪ್ರೇಟ್ ವಿಡಿಯೋ ಬೇಕಂದರೆ ಕಮೆಂಟ್ನಲ್ಲಿ ಮೇರಾ ರೇಷನ್ ಎಂದು ಕಮೆಂಟ್ ಮಾಡಿ. ಇನ್ನು ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಸ್ನೇಹಿತರೆ, ಆದಾಯ ಮಿತಿ ಹೆಚ್ಚಳ ಮಾಡಲು ಸರ್ಕಾರ ಮುಂದಾಗಿದೆ. ಅಂದರೆ ಈಗ ಇನ್ನೂ ಹಲವರು ಕೂಡ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಈ ಒಂದು ಹಿಂದೆ ವಾರ್ಷಿಕ ಆದಾಯ 1 ಲಕ್ಷ ಇತ್ತು. ಈಗ ಆ ಒಂದು ಆದಾಯ ಮಿತಿಯನ್ನು ಹೆಚ್ಚಿಗೆ ಮಾಡಲು ಸರ್ಕಾರ ಮುಂದಾಗಿದೆ. ಅಂದರೆ 1 ಲಕ್ಷದ ಮೇಲಿದ್ದರೂ ಕೂಡ ನೀವು BPL ಕಾರ್ಡು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ. ಇನ್ನು ಇಲ್ಲಿ ವಿಶೇಷ ಮಾಹಿತಿ ಏನೆಂದರೆ ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಸದಸ್ಯರು ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೆ ಆಗ ಇಡೀ ಕುಟುಂಬದ BPL ಕಾರ್ಡು ರದ್ದಾಗುತ್ತೆ. ಮತ್ತು ಸ್ನೇಹಿತರೆ, ಕುಟುಂಬದಲ್ಲಿ ಸ್ವಂತ 4 ಚಕ್ರದ ವಾಹನವಿದ್ದರೆ ಆ ಸಮಯದಲ್ಲೂ ಕೂಡ BPL ಕಾರ್ಡು ರದ್ದು ಮಾಡ್ತಾರಂತೆ. ಟ್ರ್ಯಾಕ್ಟರ್ ಒಂದು ಹೊರತುಪಡಿಸಿ ಬೇರೆ ವಾಹನವಿದ್ದರೆ ಆ ಸಮಯದಲ್ಲಿ ಸ್ವಲ್ಪ ಎಚ್ಚರ, BPL ಕಾರ್ಡು ರದ್ದಾಗುವ ಸಾಧ್ಯತೆ ಇರುತ್ತೆ. ಇನ್ನು ಸತತವಾಗಿ 3 ತಿಂಗಳುಗಳ ಕಾಲ ನೀವು ಪಡಿತರ ಪಡೆದುಕೊಂಡಿಲ್ಲವೆಂದರೆ, ನ್ಯಾಯಬೆಲೆ ಅಂಗಡಿಯಿಂದ ಆಹಾರ ಧಾನ್ಯ ಕಲೆಕ್ಟ್ ಮಾಡಿಕೊಂಡಿಲ್ಲವೆಂದರೆ ಆಗ ನಿಮಗೆ BPL ಕಾರ್ಡ್ನ ಅಗತ್ಯವಿಲ್ಲ ಎಂದು ಪರಿಗಣಿಸಿ ಕಾರ್ಡನ್ನು ರದ್ದುಪಡಿಸಲಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಸ್ವಲ್ಪ ಜಾಗರೂಕರಾಗಿರಿ. ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ನಿಮ್ಮ ಪಾಲಿನ ಆಹಾರ ಧಾನ್ಯವನ್ನು ಪಡೆದುಕೊಳ್ಳಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಬಂಗಾರದ ಬೆಲೆಯಲ್ಲಿ ಮತ್ತೊಮ್ಮೆ ಕುಸಿತ ಶುರುವಾಗಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಕಳೆದ 15 ದಿನ ಸತತವಾಗಿ ಚಿನ್ನ ಕುಸಿತ ಕಂಡಿತು. ನಂತರ 3 ದಿನ ಮತ್ತೆ ಸ್ವಲ್ಪ ಏರಿಕೆ ಆಯಿತು. ಇದೀಗ ಮತ್ತೊಮ್ಮೆ ಚಿನ್ನ ಸ್ವಲ್ಪ ಇಳಿಕೆ ಆಗಿದೆ. ಬೆಳ್ಳಿ ಬೆಲೆಯಲ್ಲಿ ಸ್ಥಿರತೆ ಬಂದರೆ ಚಿನ್ನದ ಬೆಲೆ ಮೆಲ್ಲನೆ ಕುಸಿತ ಕಾಣ್ತಾ ಇದೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಪರಿಣಾಮ ಚಿನ್ನ ಮಾರುಕಟ್ಟೆ ಮೇಲೂ ಕೂಡ ಬಿದ್ದಿದ್ದು ಚಿನ್ನ ಮತ್ತು ಬೆಳ್ಳಿ ದರಗಳು ಏರಿಳಿತ ಕಾಣುತ್ತಿವೆ. ಈಗ ಯುದ್ಧದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಆರ್ಥಿಕ ತಜ್ಞರು ಚಿನ್ನದ ದರ ಏರುಗತಿಯಲ್ಲಿ ಸಾಗಿ 10 ಗ್ರಾಂ 2 ಲಕ್ಷವಾಗುತ್ತೆಂದಿದ್ರು. ಆದರೆ ಈಗ ಏರಿಕೆ ಬದಲು ಚಿನ್ನ ಕುಸಿತವಾಗಿದೆ ಸ್ನೇಹಿತರೆ. 1,47,000 ರೂಪಾಯಿಗೆ ಆಸುಪಾಸು ಚಿನ್ನ ಮಾರಾಟವಾಗುತ್ತಿದ್ರೆ ಇತ್ತ ಬೆಳ್ಳಿ ಬೆಲೆ 2,45,000 ರೂಪಾಯಿ ಆಗಿದೆ. ಹೌದು, ನಿನ್ನೆಗೆ ಹೋಲಿಕೆ ಮಾಡಿದರೆ ಚಿನ್ನದ ಬೆಲೆಯಲ್ಲಿ ಪ್ರತಿ ಗ್ರಾಮ್ನಲ್ಲಿ 81 ರೂಪಾಯಿ ಕಡಿಮೆ ಆಗಿದೆ ಸ್ನೇಹಿತರೆ. ಮಾರುಕಟ್ಟೆ ಪ್ರಕಾರ 24 ಕ್ಯಾರೆಟ್ 1 ಗ್ರಾಮ್ ಬಂಗಾರ 14,728 ರೂಪಾಯಿ, ಅಂದರೆ 10 ಗ್ರಾಮ್ಗೆ 1,47,280 ರೂಪಾಯಿ. ಇನ್ನು ಬೆಳ್ಳಿ ಬೆಲೆ ಸ್ಥಿರವಾಗಿದೆ ಸ್ನೇಹಿತರೆ. ಪ್ರತಿ ಗ್ರಾಮ್ ಬೆಳ್ಳಿ 245 ರೂಪಾಯಿ, ಅಂದರೆ 10 ಗ್ರಾಮ್ಗೆ 2,450 ರೂಪಾಯಿ. 1 kg 2,45,000 ರೂಪಾಯಿ ಸ್ನೇಹಿತರೆ. ಇದು ಮಾರ್ಚ್ 31ರ ಮಾರುಕಟ್ಟೆದಾಗಿದೆ. ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ.
ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಸಿಲಿಂಡರ್ ಕೊರತೆ ಇಲ್ಲ ಎಂದು ಹೇಳುತ್ತಿದ್ರೆ, ಇತ್ತ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಬೆಂಗಳೂರು ಬಿಟ್ಟು 40 ಕಿಲೋಮೀಟರ್ ಹೋದರೆ ಸೌದೆ ಸಿಗುತ್ತೆ, ಒಣಕಟ್ಟಿಗೆ ಬಳಸಿ ಅಡುಗೆ ಮಾಡಿ ಎಂದು ಹಳ್ಳಿ ಭಾಗದ ಜನರಿಗೆ ಮನವಿ ಮಾಡಿದ್ದಾರೆ. ಅಂದ್ರೆ ಸ್ನೇಹಿತರೆ, ಪರೋಕ್ಷವಾಗಿ ಗ್ಯಾಸ್ ಸಿಲಿಂಡರ್ ಕೊರತೆ ಇರುವುದನ್ನು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಕೂಡ ತೋರಿಸಿದ್ದಾರೆ. ಇನ್ನೀಗ ಒಂದು ಶಾಕಿಂಗ್ ಮಾಹಿತಿ ಮುನ್ನೆಲೆಗೆ ಬಂದಿದೆ. ಹೌದು ಸ್ನೇಹಿತರೆ, ಬಾಡಿಗೆದಾರರೊಬ್ಬರು ಸಿಲಿಂಡರ್ ಸಿಗುತ್ತಿಲ್ಲ ಎಂದು ಸೌದೆ ಒಲೆ ಬಳಸಿದ್ದು, ಹಾಗಾಗಿ ಮನೆ ಮಾಲೀಕ ಮನೆಯನ್ನೇ ಖಾಲಿ ಮಾಡಿಸಿದ್ದಾರಂತೆ. ಹೌದು, ಇಂತಹ ಒಂದು ಘಟನೆ ಇದೀಗ ಮುನ್ನೆಲೆಗೆ ಬಂದಿದೆ ಸ್ನೇಹಿತರೆ. ಸಿಲಿಂಡರ್ ಸಿಗುತ್ತಿಲ್ಲ ಅಂತ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಅಶ್ವಥ್ ನಗರದಲ್ಲಿರೋ ಬಾಡಿಗೆದಾರರೊಬ್ಬರು ಮನೆಯಲ್ಲಿ ಸೌದೆ ಒಲೆ ಹಾಕಿ ಅಡುಗೆ ಮಾಡಿದ್ದು, ಇದನ್ನು ನೋಡಿದಂಥ ಮನೆ ಮಾಲೀಕ ಸಿಟ್ಟಾಗಿ ರಾತ್ರೋರಾತ್ರಿ ಬಾಡಿಗೆದಾರನಿಗೆ ಮನೆ ಬಿಟ್ಟು ಓಡಿಸಿರುವ ಆರೋಪ ಕೇಳಿ ಬಂದಿದೆ. ಹೌದು ಸ್ನೇಹಿತರೆ, ಮನೆಯಲ್ಲಿ ಸೌದೆ ಒಲೆ ಬಳಸಿ ಅಡುಗೆ ಮಾಡಿದ ತಪ್ಪಿಗೆ ಬಾಡಿಗೆದಾರರನ್ನು ಮನೆ ಮಾಲೀಕ ಹೊರಗೆ ಹಾಕಿದ್ದಾರಂತೆ. ಹೊಗೆಯಿಂದ ಮನೆಯ ಪೇಂಟ್ ಹಾಳಾಗುತ್ತೆ ಎಂದು ಮನೆ ಮಾಲೀಕ ಗಲಾಟೆ ಮಾಡಿದ್ದಲ್ಲದೆ ಒಲೆಯಲ್ಲಿ ಅಡುಗೆ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಪದೇ ಪದೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ರು ಎಂದು ಮನೆ ಮಾಲೀಕರು ಆರೋಪ ಮಾಡಿದ್ದಾರೆ. ಹಾಗಾಗಿ ಇದೀಗ ಆ ಒಂದು ಬಾಡಿಗೆದಾರರನ್ನು ಮನೆಯಿಂದಲೇ ಹೊರಹಾಕಿದ್ದಾರೆ ಸ್ನೇಹಿತರೆ. ಇನ್ನು ಇಲ್ಲಿ ಮತ್ತೊಂದು ಶಾಕಿಂಗ್ ಮಾಹಿತಿ ಮುನ್ನೆಲೆಗೆ ಬಂದಿದೆ. ಆ ಬಾಡಿಗೆದಾರ ಕಿಡ್ನಿ ಮತ್ತು ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ, ಆದರೂ ಕೂಡ ಹೊರ ಹಾಕಿದ್ದಾರೆ ಎಂಬ ಒಂದು ಆರೋಪ ಕೇಳಿ ಬಂದಿದೆ. ಇನ್ನು ಈ ಬಗ್ಗೆ ಮನೆ ಮಾಲೀಕ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ಬರೇ ಮನೆ ಖಾಲಿ ಮಾಡಿ ಅಂತ ಅಷ್ಟೇ ಹೇಳಿದ್ದೆ, ಆದರೆ ಅವರು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿದ್ದಾರೆ, ಇದು ನನಗೆ ಗೊತ್ತಿದ್ದಿಲ್ಲ ಎಂದು ಮನೆ ಮಾಲೀಕರು ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದು ಕೇವಲ ಒಬ್ಬರ ಸಮಸ್ಯೆ ಅಲ್ಲ, ಸಾಕಷ್ಟು ಕುಟುಂಬಸ್ಥರು ಇಂದು ಸಿಲಿಂಡರ್ ಸಿಗದೆ ಕಂಗಾಲಾಗಿ ಹೋಗಿದ್ದಾರೆ. ನೀವು ಕೂಡ ಸಿಲಿಂಡರ್ ಸಮಸ್ಯೆ ಎದುರಿಸುತ್ತಿದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ. ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.